questions. Is family is my important. Is family very important. I am student. Uh-huh. Running. Study. Okay. Na? Good. You're speaking good. Your English is good, bro. Mother, brothers is Uh-huh. okay. Okay. Is not a girls is girlfriend not but single. No life. girlfriend, only single. Single but either mother, brothers is ಓಕೆ ಗುಡ್. ಮತ್ತೆ ಮೊಟ್ಟು ಈ ಕರ್ನಾಟಕದಲ್ಲಿ ಅದು ಬೆಂಗಳೂರು ಜನರ ಬಗ್ಗೆ ಕನ್ನಡಿಗರ ಬಗ್ಗೆ ಹೇಳೋದಾದ್ರೆ ಹೇಗೆ ಅನಿಸ್ತಾ ಇದೆ? ಬೆಂಗಳೂರು ಪೀಪಲ್ ಪಾಪ ನೀನು ಆಸಾಮಿಂದ ಬಂದು ಬೆಂಗಳೂರಲ್ಲಿ ಚೆನ್ನಾಗಿದೆ ಪೀಪಲ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಫುಡ್ ಬಿ ಏನಾದರೂ ಸಮಸ್ಯೆ ಆಗಿದ್ದು ಘಟನೆಗಳಿದೆಯಾ? ಆಗಲ್ಲ ಬೆಂಗಳೂರು ಫುಲ್ ಸೇಫ್ಟಿ ಇದೆ. ಬೆಂಗಳೂರು ಇಸ್ ಸೇಫೆಸ್ಟ್ ರೈಟ್? ಚೆನ್ನಾಗಿದೆ ಬೆಂಗಳೂರು. ಹಾಂ ನೋಡಿದ್ರಾ ಪಾಪ ಆ್ಯಕ್ಚುಲಿ ಎಷ್ಟು ಕಷ್ಟಪಡ್ತಾರೆ ಅಂದರೆ ಆದರೂ ಕೂಡ ಬೆಂಗಳೂರು ಈಸ್ ಗುಡ್, ಬೆಂಗಳೂರು ಪೀಪಲ್ ಈಸ್ ಗುಡ್ ಅಂತ ಹೇಳ್ತಾ ಇದ್ದಾನೆ ಕಳ್ಳ. ಗುಡ್ ಪರ್ಫೆಕ್ಟ್. ಬೆಂಗಳೂರು ತುಂಬ ಬ್ಯೂಟಿಫುಲ್ಲು. ಕೆಲಸ ಏನಾದರೂ ಮಾಡ್ತಿದ್ರೆ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಯಾಕೆಂದರೆ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರೋದು ಅಲ್ವಾ ಮೋಟು? ರೈಟ್, ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಬೆಂಗಳೂರು ಹೇಗೆ ಅಂದರೆ ಕಾಲಿಟ್ಟರೆ ಕಾಸು ಕೊಡಬೇಕಾಗುತ್ತೆ. ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಒಂದು ನೀರು ಕುಡಿಬೇಕಾದ್ರೆ ಕಾಸು ಬೇಕಲ್ವಾ ಮೋಟು? ಸೊ ಹಾಗಾಗಿ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಒಂದೇ ಬಿಸ್ನೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಮಾಡ್ಬೋದು, ದಿನಚರಿ ಒಂದು ಬ್ಯಾಲೆನ್ಸ್ ಮಾಡ್ಬೋದು. ಇವಾಗ ಮೋಟು ಅಲ್ವಾ, ಬೆಂಗಳೂರಲ್ಲಿ ಬದುಕು ಕಟ್ಕೊಳ್ತೀವಿ ಅಂದರೆ ಅದಕ್ಕೆ ನಾವು ಎಷ್ಟು ಅಂದರೆ 2 3 4 5 ಬಿಸ್ನೆಸ್ ಮಾಡಿದ್ರೆ ಬೆಂಗಳೂರಲ್ಲಿ ಬದುಕು ಕಟ್ಕೊಂಡು ಒಂದು ನಮ್ಮ ಬದುಕನ್ನು ರೂಪಿಸ್ಕೊಳ್ಬೋದು. ಅಷ್ಟು ಅಂತೂ ನಾನು ಎಷ್ಟು 2017ಇಂದನೂ ತುಂಬ ಕಷ್ಟಪಟ್ಟಿದ್ದೀನಿ ಮೋಟು, ತುಂಬ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ, ಬೆಂಗಳೂರಿಗೆ ಬಂದೆ. ಫಸ್ಟು ಯಾವಾಗ ಬಂದೆ ಅಂದರೆ ನಮ್ಮ ಫ್ರೆಂಡ್ಸ್ಗಳಿಗೆ ಮೀಟ್ ಆಗೋಕ್ಕೆ ಬಂದಿದ್ದೆ. ಅದಾದಮೇಲೆ ಬೆಂಗಳೂರಲ್ಲಿ ನಾವು ಜಾಸ್ತಿ ತಿರುಗಡೆ ಇಲ್ಲ ಸ್ಟಾರ್ಟಿಂಗಲ್ಲಿ, ಯಾಕೆಂದರೆ ನಮ್ಗೆ ಗೊತ್ತೇ ಇಲ್ಲ. ಆ ಟೈಮಲ್ಲಿ ಕಾಸು ಇರಲಿಲ್ಲ, ಬದನೆಕಾಯಿನೂ ಇರಲಿಲ್ಲ. ಈಗ ಬೆಂಗಳೂರಲ್ಲಿ ಎಲ್ಲ ಗೊತ್ತಾಗಿದೆ, ಕಾಸು ಕೂಡ ಓಕೆ, ಟೈಮ್ ಇಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಅಲ್ವಾ ಮೋಟು? ಕರೆಕ್ಟ್. ಬಟ್ ಬೆಂಗಳೂರು ಈಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಮಜಾ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ ಎಲ್ಲದಕ್ಕೂ ಬ್ಯೂಟಿಫುಲ್ ಆಗಿದೆ. ಪೀಪಲ್ ಚೆನ್ನಾಗಿದೆ. ಎಸ್, ಜನರು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದೇನೆ ಮೋಟು. ನೋಡ್ತಿರ್ಬೋದು ಗ್ರೌಂಡ್ ಕೂಡ ಎಷ್ಟು, ಯಾರೂ ಇಲ್ಲ ಗ್ರೌಂಡಲ್ಲಿ, ಯಾರೂ ಇಲ್ಲ. ಮೋಟು, ನಮ್ಮ ಕನ್ನಡಿಗರ ಬಗ್ಗೆ ಏನು ಹೇಳ್ತೀಯ ಅಪ್ಪೆ? ಆಫ್ ಕರೋ, ಪೆಹಲೆ ಬೋಲೋ ಬಾದ್ ಮೇ ಬೋಲ್ತೆ. ಓಕೆ, ಲೆಟ್ಸ್ ಗೋ. ಹಾಯ್ ಗೈಸ್. ಸ್ನೇಹಿತರೆ, ಟೈಮ್ ಎಷ್ಟಾಗಿದೆ? 12 ಇದೆ. 12 ಇದೆ. ಕನ್ನಡ ಬರುತ್ತಲ್ವಾ? ಕನ್ನಡ ಸ್ವಲ್ಪ ನಾ ಸೋರಿ. ಹೆಸರು ಬೆಂಗಳೂರು 5 ಮಂತ್ ಇದೆ. ಅಖ್ತರ್ ಅಂತ. ಅಖ್ತರುಜ್ಜಮಾನ್, ಮೊಹಮ್ಮದ್ ಅಖ್ತರುಜ್ಜಮಾನ್. ಓಕೆ, ನಾವು ಮೋಟು ಅಂತ ಕರಿತೀವಿ, ಯಾಕಂದರೆ ದಪ್ಪ ಇದ್ದಾನೆ ಅಂತ ಮೋಟು ಅಂತ ಕರಿತೀವಿ. ಹೌ ಮೆನಿ ಇಯರ್ಸ್ ಯು ಸ್ಟೇಯಿಂಗ್ ಬೆಂಗಳೂರು? 5 ಮಂತ್. 5 ಮಂತ್. ಕನ್ನಡ 20% ಬರುತ್ತೆ. ಫಸ್ಟ್ ಕನ್ನಡ ರೆಸ್ಪೆಕ್ಟ್ ಇದೆ, ಲ್ಯಾಂಗ್ವೇಜ್ ಚೆನ್ನಾಗಿದೆ ಕನ್ನಡ ಲ್ಯಾಂಗ್ವೇಜ್. ನೋಡಿದ್ರಾ, 5 ತಿಂಗಳು ಬೆಂಗಳೂರಲ್ಲಿ ಬಂದು ಇವ್ರದ್ದು ಎಲ್ಲ ಏನು 4 ಜನ ಇದ್ದಾರೆ. ಸ್ನೇಹಿತರೆ, ನಾನು ಇವತ್ತೊಂದು ಗ್ರೌಂಡಲ್ಲಿ ಬಂದಿದ್ದೀನಿ. ಸುಮ್ಮನೆ ಯಾಕೋ ಮಾತಾಡಬೇಕು ಅಂತ ಅನಿಸ್ತಾ ಇದೆ ನಿಜವಾಗ್ಲೂ. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಕ್ರಿಕೆಟ್ ಆಡಿದ್ವಿ ಅಲ್ವಾ ಮೋಟು? ಓಕೆ, ಕ್ರೇಜಿ ಆಗಿದೆ. ಅದಾದ್ಮೇಲೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ನಾನಿರೋದು ಪದ್ಮನಾಭನಗರದಲ್ಲಿ. ಓಕೆ, ನಾವೆಲ್ಲ ನನ್ನ ಜೊತೆಲೇ ಇರೋದು. ಹೇಳಬೇಕು ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಾನಂದರೆ, ಕನ್ನಡದಲ್ಲಿ ಮಾತಾಡೋ. ಕನ್ನಡ ಊಟ ಆಯ್ತಾ ಗೈಸ್? ಹಾಂ, ಮತ್ತೆ ಊಟ ಆಯ್ತಾ? ಹಾಂ, ಮತ್ತೆ ಯಾವ ಊಟ ಆಯ್ತಾ? ಹಾಂ, ಏನು ಹೇಳಕ್ಕೆ ಇಷ್ಟಪಡ್ತೇವೆ ವ್ಯೂವರ್ಸ್ಗೆಲ್ಲ? ಖುಷಿ ಇದೆ ವ್ಯೂವರ್ಸ್, ಖುಷಿ ಇದೆ. ಓಕೆ, ನಿನ್ನ ಬಗ್ಗೆ ಹೇಳ್ಕೊಳ್ಳೋದಾದ್ರೆ, ನಿನ್ನ ಸ್ಟ್ರಗ್ಲಿಂಗ್ ಬಗ್ಗೆ ಹೇಳ್ಕೊಳ್ಳೋದಾದ್ರೆ? ಸ್ಟಾರ್ಟಿಂಗ್ ನಮ್ಮದು ಸಾಫ್ಟ್ವೇರ್ ಇದೆ, ಕಂಪನಿ ಸಾಫ್ಟ್ವೇರ್. ಜೊಮ್ಯಾಟೊ ಸಾಫ್ಟ್ವೇರ್. ಅದೇ ಸ್ಟಾರ್ಟಿಂಗ್ ಇಸ್ ಬಿಕಮ್ ಕಂಪ್ಲೀಟ್ ಆಗಲ್ಲ, ಫಸ್ಟ್ ಇಯರ್ ಇದೆ. ಎಜುಕೇಶನ್ ಫಸ್ಟ್ ಇಯರ್ ಇದೆ. ಓಕೆ, ಬಿಕಮ್ ಕಂಪ್ಲೀಟ್ ಆಗಿದೆಯಾ? ಕಂಪ್ಲೀಟ್ ಆಗಿದೆ. ಫಸ್ಟ್ 1 ಇಯರ್ ಪ್ರಾಪರ್ ಎಲ್ಲಿಂದ ಮೋಟು ನೀನು? ಪ್ರಾಪರ್ 1 ಇಯರ್ಸ್ ಇದೆ ಬಿಕಮ್ ಕಂಪ್ಲೀಟ್. नो प्रॉपर यू आर फ्रॉम फ्रॉम आपका गांव गांव ಇದೆ ಆಸಾಮ್.
आसम Assam. Assam Okay, North okay. East. ओके Assam Guwahati. आपका पापा मम्मी Papa dead ಇದೆ. ಮಮ್ಮಿ ಓ ಅಪ್ಪ ತೀರು ಹೋಗಿದ್ದಾರೆ ಸ್ನೇಹಿತರೆ, ಅದಕ್ಕೆ ಇವನು ಕಷ್ಟಪಡ್ತಾ ಇದ್ದಾನೆ. ಒಳ್ಳೇದಾಗಲಿ ಮಗ. ಬೆಂಗಳೂರು ನಂಬ್ಕೊಂಬಂದರೆ ನಿಜವಾಗ್ಲೂ ನೀನು ಬದುಕುಡುತ್ತೆ. ನೀನು ಹುಡುಕಬೇಕು, ಕೆಲಸ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ರೈಟ್ ಇದೆ. ನಾವು ಕೆಲಸ ತುಂಬ ಕಷ್ಟಪಟ್ಟು ಮಾಡಿದ್ರೆ ಖಂಡಿತ ಫಲ ಇರುತ್ತೆ. ಇವಾಗ ನಿನಗೆ ಒಂದು ಲೆವೆಲ್ಗೆ ಬ್ಯಾಲೆನ್ಸ್ ಮಾಡುವಂಥ ದುಡ್ಡು ಸಿಗ್ಬೋದು. ನೀನು ಕಷ್ಟಪಡ್ತೀಯ, ನೈಟು ಕಷ್ಟಪಡ್ತೀಯ. ಒಮ್ಮೆ ಅವನು ರನ್ನಿಂಗ್ ಮಾಡ್ತಾ ಇದ್ದಾನೆ, ಯಾಕಂದರೆ ತುಂಬ ದಪ್ಪ ಇದ್ದಾನಲ್ಲ. ವೆರಿ ಗುಡ್. ಮೈಕ್ ಬಿದ್ದುಬಿಡ್ತಾ? ಓಕೆ, ಹಾಕ್ತೀನಿ ಕೊಡು ಇಲ್ಲಿ. ಮೋಟು ನಿಜ ಹೇಳು, ನೀನು ರ್ಯಾಪಿಡೋ ಮಾಡಿದ್ಯಾ? नहीं रैपिडो नहीं, मैं दूसरा काम करता ओके. जोमेटो में पार्ट टाइम करता है. खाना ಊಟ ಪಾರ್ಟ್ ಟೈಮ್ ಸ್ನೇಹಿತರೆ, ಪಾಪ ಸ್ನೇಹಿತರೆ ನೋಡಿದ್ರೆ ಎಷ್ಟು ಸ್ಟ್ರಗಲ್ ಪಡ್ತಾ ಅಂದ್ರೆ ಸ್ನೇಹಿತರೆ. ಮಿಲ್ತೆ ಕ್ಯಾ आंटी ಹ್ಞೂ आंटी मिलता है, वो तो इंग्लिश भी नहीं आता, हिंदी भी नहीं आता है, कन्नड़ा बोलना बहुत मुश्किल करके Okay. बोलता है, Okay. सीखता है. सीखना अच्छा ओके. है. कोई आंटी आपको लाइन नहीं मारे? नहीं ब्रो. ಮೋಟು ಏನು ಕೆಲಸ ಮಾಡ್ಕೊಂಡಿದ್ಯಾ? ನಮ್ಮದು ಪಾರ್ಟ್ ಟೈಮ್ 4-5 ಟೈಮ್ ಸ್ವಿಗ್ಗಿ ಮಾರಿ. ಸ್ವಿಗ್ಗಿ ಮಾಡ್ತೀಯಾ? ಈ ಸ್ವಿಗ್ಗಿ ನೈಟ್ ಅಷ್ಟೇ ಮಾಡ್ತೀಯಾ, ಮಧ್ಯಾಹ್ನನೂ ಮಾಡ್ತೀಯಾ? ನೈಟ್ ಟೈಮಲ್ಲಿ ರೋಡ್ ಮೇಲೆ ಹೋಗ್ಬೇಕಾದ್ರೆ ಯಾರಾದರೂ ಬಂದು ರಾಬ್ರಿ ಮಾಡಿರೋದು ಅಥವಾ ಏನಾದರೂ ಇನ್ಸಿಡೆಂಟ್ ಆಗಿದೆಯಾ? ಬೆಂಗಳೂರು ಪೊಲೀಸ್ ಇದೆನಾ, ನೈಟ್ ಡ್ಯೂಟಿ ಇದೆ, ಪ್ರಾಬ್ಲಮ್ ಆಗಲ್ಲ. ಯಾವ ಬೆಂಗಳೂರು ಸೇಫ್ಟಿ ಇದೆ. ಓಕೆ. ಯಾವುದಾದ್ರೂ ನಿನಗೆ ಜಗಳ ಆಗಿರೋದು ಯಾವುದಾದ್ರೂ? ಯಾವ ಆಸಾಮ್ ಇದೆ ಬಂದಿದ್ದೀನಿ, ಯಾವ ಪ್ರಾಬ್ಲಮ್ ಆಗಲ್ಲ. ಏನು ಸಮಸ್ಯೆ ಇಲ್ಲ, ಸೇಫ್ಟಿ ಇದೆ ಅಂತ ಹೇಳ್ತಾ ಇದ್ದಾನೆ. ಪೊಲೀಸ್ ಇದೆ, ಚೆಕಿಂಗ್ ಇದೆ, ನೈಟ್ ಯಾವ ಪ್ರಾಬ್ಲಮ್ ಇದೆ, ಫುಲ್ ಸೇಫ್ಟಿ ಇದೆ. ಓಕೆ. ನೈಟ್ 4-5 o'clock ಫುಲ್ ಸೇಫ್ಟಿ ಇದೆ. ಮೋಟು ನಿಂದು ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ? ಆಸಾಮ್ ಇದೆ. ಹೌದಾ? ನಮ್ಮದು ಬೆಂಗಳೂರು ಇದೆ. ಓಕೆ. ಮೇರೆ ವಿಡಿಯೋ ಕಮ್ ದಿಸ್ ಸೈಡ್ ಫುಲ್ ನೋಡಿ. ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ. ಸಿನಿಮಾ ಜರ್ನಿಯಿಂದ ಸ್ಟಾರ್ಟ್ ಆಯಿತು ನಮ್ಮದು 2017-2018 ಸ್ವಲ್ಪ ಕಷ್ಟಪಟ್ಟಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ, 7-8 years. ಬಟ್ ಆದರೂ ಕೂಡ ಇನ್ನೂ ಸ್ಟ್ರಗಲಿಂಗ್ ಲೈಫ್ ಇದೆ ನಂದು ಕೂಡ. ತುಂಬ ಕಷ್ಟಪಡಬೇಕು ಸ್ನೇಹಿತರೆ ಬೆಂಗಳೂರಲ್ಲಿ ಅಥವಾ ಎಲ್ಲೇ ಹೋಗಿ ನೀವು. ಸ್ನೇಹಿತರೆ, ದುಡ್ಡು ಎಷ್ಟು ಇಂಪಾರ್ಟೆಂಟು ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಸ್ವಂತ ದುಡ್ಡಲ್ಲಿ ಏನು ಸ್ಪೆಂಡ್ ಮಾಡ್ತೀರಲ್ಲ ಹೊರಗಡೆ, ತಿನ್ನೋದ್ರಿಂದ ಹಿಡಿದು, ಕುಡಿಯೋದ್ರಿಂದ ಹಿಡಿದು, ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು, ಶೂಯಿಂದ ಹಿಡಿದು, ಗ್ಲಾಸಿಂದ ಹಿಡಿದು, ಹೇರ್ ಸ್ಟೈಲಿಂದ ಹಿಡಿದು A to Z ಯಾವಾಗ ಪ್ರೆಷರ್ ನಿಮ್ಮ ಮೇಲೆ ಬೀಳುತ್ತೆ ಆವಾಗ ನಿಜವಾಗ್ಲೂ ದುಡ್ಡಿನ ಬೆಲೆ ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಮೋಟು ವಿಡಿಯೋ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಏನು ಗೊತ್ತಾ ಸ್ನೇಹಿತರೆ, ಮೋಟುನೇ ನನ್ನ ಸಾಕಷ್ಟು ವಿಡಿಯೋ, ನಂದಿನೇನೋ ಹುಡುಗಿ ಜೊತೆ ವಿಡಿಯೋ ಮಾಡಿದ್ದು ಕೂಡ ಮೋಟುನೇ. ಅದಾದಮೇಲೆ ಸಾಕಷ್ಟು ವಿಡಿಯೋ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ. ನೀವು ಯಾರಿಗಾದರೂ ಫೋಟೋಗ್ರಾಫರ್ ಬೇಕಿದ್ರೆ ಮೋಟುಗೆ ಕಾಂಟ್ಯಾಕ್ಟ್ ಮಾಡಿ. ಈಸ್ ರಿಯಲಿ ಗುಡ್ ಫೋಟೋಗ್ರಾಫರ್. ತುಂಬ ಖುಷಿ ಇದೆ. ಮತ್ತು ಸ್ನೇಹಿತರೆ, ನಾನು 4 month ಬ್ಯಾಕ್ ಆ್ಯಕ್ಚುಲಿ ಜಿಮ್ ಬಿಟ್ಬಿಟ್ಟೆ ಸ್ನೇಹಿತರೆ. ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ, ಫಿಟ್ನೆಸ್ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನನಗೂ ಯಾಕೋ ಹಾಕೊಳ್ಳೋ ಬಟ್ಟೆಗೆ ಮರ್ಯಾದೆ ತೆಗಿತಾ ಇದ್ದೀನಿ. ಅಷ್ಟು ಚೆನ್ನಾಗಿತ್ತು ಬಾಡಿ, ಅಷ್ಟು ಚೆನ್ನಾಗಿತ್ತು. ಒಂದು 4-5 kg ಸಣ್ಣ ಆದರೆ ಎಷ್ಟೆಲ್ಲ ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಹಾಕೊಳ್ಳೋ ಬಟ್ಟೆಗೆ ಕಂಫರ್ಟೇಬಲಾಗಿ ಕೂತ್ಕೊಳ್ಳಲ್ಲ, ಆ್ಯಂಡ್ ಕಾನ್ಫಿಡೆಂಟೇ ಹೋಗ್ಬಿಡುತ್ತೆ ಸ್ನೇಹಿತರೆ ಬಾಡಿ ಲೂಸ್ ಆಗಿದ್ರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಜಿಮ್ಗೆ ಹೋಗಿ ಚೆನ್ನಾಗಿ ಬಾಡಿನ ಮೇಂಟೈನ್ ಮಾಡಿ. ನಾನು ಕೂಡ ಮತ್ತೆ ಜಿಮ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ, ಈ ವಿಡಿಯೋದಲ್ಲಿ ಏನು ಮಾತಾಡಿದ್ದೀನಿ ಅಂತ ಗೊತ್ತೇ ಆಗಲಿಲ್ಲ ನನಗೆ. ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮೆಲ್ಲರಿಗೂ ತುಂಬ ಪ್ರೀತಿಯಿಂದ ಧನ್ಯವಾದಗಳು ಸ್ನೇಹಿತರ. ನಮಸ್ಕಾರ.